ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಕಾಯ್ತಾ ಇದ್ರಲ್ವಾ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ ಅಂತ. ಸೊ ಫೈನಲ್ ಆಗಿ ಶಿಕ್ಷಕರ ನೇಮಕಾತಿ ಸೂಚನೆ ಪ್ರಕಟವಾಗಿದೆ. ಈ ನೋಟಿಫಿಕೇಶನ್ ಪ್ರಕಟವಾದ ನಂತರ ನನಗಂತೂ ತುಂಬಾನೇ ಖುಷಿ ಆಯಿತು. ಸೊ ನಿಮಗೂ ಕೂಡ ಅಷ್ಟೇ ಖುಷಿಯಾಗಿರುತ್ತೆ, ಯಾಕಂತಂದ್ರೆ ಅದಕ್ಕೋಸ್ಕರನೇ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ರಿ. ಸೊ ಫೈನಲ್ ಆಗಿ ನೋಟಿಫಿಕೇಶನ್ ಆಯಿತು. ಸೊ ಇಲ್ಲಿ ಡ್ರಾಫ್ಟ್ ನೋಟಿಫಿಕೇಶನ್ ಏನು ಔಟ್ ಆಗಿದೆ, ಅದರಲ್ಲಿ ಕೆಲವೊಂದಷ್ಟು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಸೊ ಯಾವೆಲ್ಲ ಹುದ್ದೆಗೆ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ, ಸೊ ಟಿ ಯಾವುದಕ್ಕೆಲ್ಲ ಅಪ್ಲೈ ಆಗುತ್ತೆ, HSTRಗೆ ಅಥವಾ GPSTRಗೆ PSTRಗೆ ಏನೆಲ್ಲ ಆಗಿರಬೇಕು, ವಿದ್ಯಾರ್ಥಿ ಏನೆಲ್ಲ ಆಗಿರಬೇಕು, ಸೊ ಎಲ್ಲ ಮಾಹಿತಿಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಮಿಸ್ ಮಾಡಲೇಬೇಡಿ, ಪ್ರತಿಯೊಂದು ಪಾಯಿಂಟ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ವಾಚ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡದೆ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ರೌಂಡ್ ಮಾಡಿದ್ದೀನಿ ನೋಡಿ, 14/7/2026 ಅಂದರೆ ನಿನ್ನೆ ಬಂದಿರತಕ್ಕಂಥ ಅಪ್ಡೇಟ್ ಇದು. ಹಾಗೆ ಇಲ್ಲಿ ಕೆಳಗಡೆ ನೋಡಿ, ನಿಮ್ಗೇನಾದರೂ ಇಲ್ಲಿ ಒಂದು ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ನಿಮ್ಗೇನಾದರೂ ವೈಯಕ್ತಿಕ ಒಂದು ನಿಗದಿತ ಅವಧಿಯೊಳಗೆ ಏನಾದರೂ ನಿಮಗೆ ಚೇಂಜಸ್ ಮಾಡಬೇಕು, ನೀವು ಕೂಡ ಅಬ್ಜೆಕ್ಷನ್ ಹಾಕ್ಬೋದು ಅಂತಂತಂದರೆ ಇಲ್ಲಿ ಕೆಳಗಡೆ ಅಡ್ರೆಸ್ ಕೊಟ್ಟಿದ್ದೀರಾ, ಆ ಅಡ್ರೆಸ್ಗೆ ನೀವು ನಿಮ್ಮ ಅಬ್ಜೆಕ್ಷನ್ ಕೂಡ ನೀವು ಹಾಕ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ರಿಂದ 5ನೇ ತರಗತಿ ಏನು ಟೀಚ್ ಮಾಡ್ತಾರೆ ಆ ಶಿಕ್ಷಕರಿಗೆ ಯಾವ ರೀತಿಯಾಗಿ ಪರ್ಸೆಂಟೇಜ್ ಕೊಡ್ತಾರೆ ಅಂತ ಹೇಳಿದರೆ, ಸ್ಪರ್ಧಾತ್ಮಕ ಪರೀಕ್ಷೆ ಪಡೆದ ಅಂಕಗಳು ಅಂದರೆ CETನಲ್ಲಿ 70%, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದರೆ TET ಪತ್ರಿಕೆ 1ಕ್ಕೆ 20% ಹಿಡಿತಾರೆ. ನೆಕ್ಸ್ಟ್ PUC ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು, ಸೊ ಅದರಲ್ಲಿ 8% ಹಿಡಿತಾರೆ. ಸೊ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂದರೆ D.Ed ಏನು ಮಾಡಿರ್ತೀರ ಅದರಲ್ಲಿ 2%ನ ಹಿಡಿತಾರೆ. ಇಷ್ಟು 1ನೇ ತರಗತಿಯಿಂದ 5ನೇ ತರಗತಿವರೆಗಿನ ಒಂದು ವೇಟೇಜ್ ಲೆಕ್ಕ ಹಾಕ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 6ರಿಂದ 8ನೇ ತರಗತಿಗೆ ಏನು ಟೀಚ್ ಮಾಡ್ತೀರಾ ಆ ಶಿಕ್ಷಕರಿಗೆ ಯಾವ ರೀತಿಯಾಗಿ CETನಲ್ಲಿ ಪರ್ಸೆಂಟೇಜ್ ಹಿಡಿತಾರೆ ಅಂತಂದರೆ ನೋಡಿ, CETನಲ್ಲಿ 70% ತಗೊಳ್ತಾರೆ. ನೆಕ್ಸ್ಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅಂದರೆ TET ಮಾಡಿರ್ತಾರೆ ಅದಕ್ಕೆ 20%ನ ಅವರು ತಗೋತಕ್ಕಂಥದ್ದು. ನೆಕ್ಸ್ಟ್ ಹಾಗೆಯೇ ಡಿಗ್ರಿನಲ್ಲಿ 8% ಆ್ಯಂಡ್ D.Edಲ್ಲಿ 2%. ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ ಇಲ್ಲಿ ಗಣಕ ವಿಜ್ಞಾನ ಶಿಕ್ಷಕರು ಅಂದರೆ 1ರಿಂದ 8ನೇ ತರಗತಿಗೆ ಏನು ಟೀಚ್ ಮಾಡ್ತೀರಾ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದರೆ CETನಲ್ಲಿ 70%, ನಿಗದಿಪಡಿಸಿದ ಪದವಿಯಲ್ಲಿ ಪಡೆದ ಅಂಕಗಳು 30% ವೇಟೇಜ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರೌಢಶಾಲಾ ಶಿಕ್ಷಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದರೆ CETನಲ್ಲಿ 75% ಹಿಡಿತಾರೆ, ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದರೆ ಡಿಗ್ರಿನಲ್ಲಿ 13% ಹಿಡಿತಾರೆ. ನೆಕ್ಸ್ಟ್ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು ಅಂದರೆ B.Edನಲ್ಲಿ 2%. ನೋಡಿ, ಇದು ಇಲ್ಲಿ ಡಿಕ್ಲೇರ್ ಆಯಿತು, HSTRಗೆ TET ಬೇಕಾಗಿಲ್ಲ. ಒಂದು ವೇಳೆ TET ಬೇಕಾಗಿತ್ತು ಅಂತ ಹೇಳಿದರೆ ಅವರು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ರು. ಸೊ ನಿಮಗೆ HSTRಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ, ಸೊ ಅವರಿಗೆ ಒಂದು ಇದು ಗುಡ್ ನ್ಯೂಸ್, ನಿಮಗೆ TETಯ ಒಂದು ತೊಂದರೆನೇ ಇಲ್ಲ, ನೀವು ಆರಾಮಾಗಿ CETಗೆ ಪ್ರಿಪೇರ್ ಆಗ್ಬೋದು. ಇದು ಕ್ಲಿಯರ್ ಆಗಿದೆ. HSTRಗೆ TET ಅವಶ್ಯಕತೆ ಇಲ್ಲ, ಓನ್ಲಿ CET. ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದರೆ CETನಲ್ಲಿ 75% ಹಿಡಿತಾರೆ, ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂತಂದರೆ ಡಿಗ್ರಿನಲ್ಲಿ 13% ಹಿಡಿತಾರೆ. ನೆಕ್ಸ್ಟ್ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳಲ್ಲಿ ಒಂದು 2% ಹಿಡಿಯತಕ್ಕಂಥದ್ದು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ವಯೋಮಿತಿ ನೋಡೋದಾದರೆ, ಇಲ್ಲಿ ಪರಿಶಿಷ್ಟ ಜಾತಿಗಳು SC, ಪರಿಶಿಷ್ಟ ಪಂಗಡ ST, ಪ್ರವರ್ಗ 1 ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ 43 ವರ್ಷ ಅಂದರೆ 43 ವರ್ಷ ಆಗೋವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಎಕ್ಸಾಮ್ನ ಬರೀಬೋದು ನೀವು. ನೆಕ್ಸ್ಟು ವರ್ಗ 2A, 2B, 3A, 3B ಇವರಿಗೆ 41 ವರ್ಷಗಳು ಅಂತಂದರೆ 41 ವರ್ಷವರೆಗೂ ನೀವು ಎಕ್ಸಾಮನ್ನು ಬರೀಬೋದು, ಆಗೋವರೆಗೂ ಬರೀಬೋದು. ನೆಕ್ಸ್ಟ್ ಸಾಮಾನ್ಯ ಅರ್ಹತೆ ಅಂತಂದರೆ ಜನರಲ್ ಇವರಿಗೆ 38 ವರ್ಷಗಳು. ಇವರಿಗೆ ಸ್ವಲ್ಪ ಜನರಲ್ ಅವರಿಗೆ 38 ವರ್ಷಗಳು, ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಕಡಿಮೆನೇ ಆಯಿತು. ಸೊ ನಾನು ಸ್ಟಾರ್ಟಿಂಗ್ ಹೇಳಿದ ಹಾಗೆ ಇಲ್ಲಿ ಕೂಡ ನೀವು 38 ವರ್ಷ ಏನಿದೆ ಇದನ್ನು ಜಾಸ್ತಿ ಮಾಡಿ ಅಂತ ಕೂಡ ನೀವು ಅಬ್ಜೆಕ್ಷನ್ ಹಾಕ್ಬೋದು. ಅಡ್ರೆಸ್ ಕೂಡ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಅಬ್ಜೆಕ್ಷನ್ ಹಾಕೋರಾಗಿದ್ದರೆ ಹಾಕ್ಬೋದು.
ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ನಿಮಗೆ ಡೇಟ್ ಆಫ್ ಬರ್ತ್ ಇಂದ ಇಟ್ಕೊಂಡು ನೀವು ಕೌಂಟ್ ಮಾಡ್ಕೊಳ್ಬೇಕು. ಅಂದ್ರೆ ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರ್ತಾರಲ್ಲ ಆ ಒಂದು ದಿನಾಂಕದಿಂದನೇ ನೀವು ಲೆಕ್ಕ ಹಾಕಬೇಕು. ಆ ಲೆಕ್ಕಾಚಾರವನ್ನು ನೀವು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ವಿದ್ಯಾರ್ಥಿಯನ್ನ ನೋಡೋದಾದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ 1ರಿಂದ 5ನೇ ತರಗತಿಗೆ ಏನು ಟೀಚ್ ಮಾಡ್ತೀರಿ ಅವರಿಗೆ ವಿದ್ಯಾರ್ಥಿ PUCನಲ್ಲಿ ಕನಿಷ್ಠ ಶೇಕಡ 50% ಅಂಕವನ್ನ ಪಡೆದಿರಬೇಕು. ಹಾಗೆ ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಅಥವಾ PUCನಲ್ಲಿ ಕನಿಷ್ಠ ಶೇಕಡ 50ರಷ್ಟು ಅಂಕಗಳನ್ನು ನೀವು ಪಡೆದುಕೊಂಡಿರಬೇಕು. ಹಾಗೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 800 ಪೋಸ್ಟ್ ಇವೆ. ಕಲ್ಯಾಣ ಕರ್ನಾಟಕೇತರದಲ್ಲಿ 100 ಪೋಸ್ಟ್, ಒಟ್ಟಾರೆ 900 ಪೋಸ್ಟ್ ಹುದ್ದೆಗಳಿವೆ. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಇವರಿಗೆ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ ಹುದ್ದೆಗೆ ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ ಅಂದ್ರೆ 12ನೇ ತರಗತಿ ಅಥವಾ ತತ್ಸಮಾನ ತರಗತಿಯಲ್ಲಿ ಕನಿಷ್ಠ ಶೇಕಡ 50% ಅಂಕಗಳನ್ನು ಪಡೆದಿರಬೇಕು ಅಂತ ಇದೆ. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 106 ಹುದ್ದೆಗಳು ಖಾಲಿ ಇವೆ. ಇನ್ನು ಕಲ್ಯಾಣ ಕರ್ನಾಟಕೇತರ ಅಲ್ಲಿ 44 ಹುದ್ದೆಗಳು ಖಾಲಿ ಇವೆ. ಸೊ ಒಟ್ಟಾರೆ 150 ಯಾರಿಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳು. ನೆಕ್ಸ್ಟ್ ನೋಡೋದಾದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂದ್ರೆ 6ರಿಂದ 8ನೇ ತರಗತಿಗೆ ಏನು ಟೀಚ್ ಮಾಡ್ತೀರಾ ಆ ಒಂದು ಶಿಕ್ಷಕರಿಗೆ ವಿದ್ಯಾರ್ಥಿ ನೋಡೋದಾದ್ರೆ ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣದಲ್ಲಿ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಕೂಡ ಪದವಿಯನ್ನು ಮಾಡಿರಬೇಕು. ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ 3228 ಹುದ್ದೆಗಳು ಖಾಲಿ. ಕಲ್ಯಾಣ ಕರ್ನಾಟಕೇತರ ಅಲ್ಲಿ 5272 ಹುದ್ದೆಗಳು ಖಾಲಿ ಇವೆ. ಸೊ ಒಟ್ಟಾರೆಯಾಗಿ 8500 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್ ಇಲ್ಲಿ ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿಗೆ ಏನು ಟೀಚ್ ಮಾಡ್ತೀರಾ ಆ ಒಂದು ಶಿಕ್ಷಕರಿಗೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್. ಸೊ ಇವರಿಗೆ ಇಷ್ಟು ಒಂದು ವಿದ್ಯಾರ್ಥಿ ಮಾಡಿರಬೇಕು. ಹಾಗೆ ಕಲ್ಯಾಣ ಕರ್ನಾಟಕ ಒಂದು ಏನಿದೆ ಅಲ್ಲಿ 300 ಹುದ್ದೆಗಳು ಖಾಲಿವೆ. ಕಲ್ಯಾಣ ಕರ್ನಾಟಕೇತರದಲ್ಲಿ 200 ಹುದ್ದೆಗಳು. ಸೊ ಒಟ್ಟಾರೆ ಟೋಟಲ್ ಆಗಿ 500 ಹುದ್ದೆಗಳು. ಇನ್ನು ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಪ್ರೌಢಶಾಲಾ ಒಂದು ಶಿಕ್ಷಕರಿಗೆ. ಯಾಕಂದರೆ ಸುಮಾರು ಜನ HSDRಗೋಸ್ಕರ ತುಂಬಾನೇ ಕಾಯ್ತಾ ಇದ್ರಿ. ಸೊ ಅವರಿಗೆ ಏನೆಲ್ಲ ಇದೆ ನೋಡೋಣ. ಸರ್ಕಾರಿ ಪ್ರೌಢಶಾಲೆ, ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಸಂಯುಕ್ತ ಪ್ರೌಢಶಾಲೆಗಳಲ್ಲಿನ ಕೆಳಗೆ ಕಾಣಿಸಿರುವ ವರ್ಗಗಳ ಸಹ ಶಿಕ್ಷಕ ಶಿಕ್ಷಕಿ ಹುದ್ದೆಗಳು ಕೂಡ ಒಳಗೊಂಡಂತೆ ಈ ಒಂದು ಪೋಸ್ಟ್ಗಳು ಖಾಲಿ ಇವೆ. ಸೊ ಕಲ್ಯಾಣ ಕರ್ನಾಟಕದಲ್ಲಿ 2214 ಹುದ್ದೆಗಳು. ಇನ್ನು ಕಲ್ಯಾಣ ಕರ್ನಾಟಕೇತರದಲ್ಲಿ 2286 ಹುದ್ದೆಗಳು. ಸೊ ಒಟ್ಟಾರೆಯಾಗಿ 4500 ಹುದ್ದೆಗಳು ಖಾಲಿರ್ತಕ್ಕಂಥದ್ದು. ಸೊ ಹಾಗೆ ಪ್ರೌಢಶಾಲಾ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಆ ಸಹ ಶಿಕ್ಷಕರು ಏನು ಮಾಡಿರಬೇಕು ಅಂತಂದರೆ ಕಲಾ ವಿಷಯದಲ್ಲಿನ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರ್ತಕ್ಕದ್ದು. ಅಂತಂದರೆ ಇತಿಹಾಸ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ರಾಜಕೀಯ ಶಾಸ್ತ್ರ ಆಗಿರ್ಬೋದು, ಭೂಗೋಳಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ ಇದರಲ್ಲಿ ಒಂದು ಐಚ್ಛಿಕ ವಿಷಯಗಳನ್ನಾಗಿ ಅವರು ತಗೊಂಡಿರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲಿ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ಪದವಿ ವಿದ್ಯಾರ್ಥಿಯಲ್ಲಿ ಶೇಕಡ 50ರಷ್ಟು ಅಂಕಗಳನ್ನು ಕೂಡ ಪಡೆದಿರಬೇಕು ಅಂತ ಇದೆ. ಇಲ್ಲಿ ಟೋಟಲ್ ಆಗಿ 450 ಹುದ್ದೆಗಳು ಖಾಲಿವೆ. ಕಲ್ಯಾಣ ಕರ್ನಾಟಕೇತರ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲ್ ಆಗಿ 450 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕು ಅಂತಂದರೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಪೇಪರ್ 1 ಮತ್ತು ಪೇಪರ್ 2 ಏನೆಲ್ಲ ಒಂದು ವಿವರಗಳಿರುತ್ತೆ ಅನ್ನೋದನ್ನು ಕೂಡ ಅವರಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡೋಣ, ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆ ನೋಡೋಣ. ಫಸ್ಟಾಗಿ ಇವರು 1ರಿಂದ 5ನೇ ತರಗತಿಗೆ ಟೀಚ್ ಮಾಡ್ತಕ್ಕಂಥ ಶಿಕ್ಷಕರು. ಇವರಿಗೆ ಪತ್ರಿಕೆ 1ನಲ್ಲಿ ಸಾಮಾನ್ಯ ಪತ್ರಿಕೆ ಅಂತ ಇರುತ್ತೆ. ಇದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ವಿಷಯಗಳು ಅಂತಂದರೆ, ಸೊ ಟೋಟಲ್ ಆಗಿ 155 ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ನಿಮಗೆ. ಏನೆಲ್ಲ ಅಂತಂದರೆ ಸಾಮಾನ್ಯ ಜ್ಞಾನ ಬಗ್ಗೆ ಕ್ವಶನ್ಸ್ ಇರುತ್ತೆ, ಇನ್ನು ಬಾಲ ಮನೋವಿಜ್ಞಾನದ ಬಗ್ಗೆ, ಮಾನಸಿಕ ಸಾಮರ್ಥ್ಯದ ಬಗ್ಗೆ, ಭಾಷೆಗಳು, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ ಇದ್ರ ಬಗ್ಗೆ ಇರುತ್ತೆ, ಮೌಲ್ಯ ಶಿಕ್ಷಣ ಇದ್ರ ಬಗ್ಗೆ ಇರುತ್ತೆ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಅಂದರೆ ಸಾಕ್ಷರತೆ ಕಂಪ್ಯೂಟರ್ ಜ್ಞಾನ ಇದ್ರ ಬಗ್ಗೆ ಕೂಡ ಪೇಪರ್ 1ರಲ್ಲಿ ಇರ್ತಕ್ಕಂಥದ್ದು.
ಇನ್ನು ಪತ್ರಿಕೆ 2 ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ವಿಷಯ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಇದು. ಸೊ ಇದರಲ್ಲಿ ವಸ್ತುನಿಷ್ಠ ಮಾದರಿ 50 ಅಂಕಗಳು ಮತ್ತು ವಿವರಣಾತ್ಮಕ ಮಾದರಿ ಅಂದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ, ಅದು 100 ಅಂಕಗಳಿಗೆ ಇರುತ್ತೆ. ಸೊ ಒಟ್ಟಾರೆಯಾಗಿ 150 ಅಂಕಗಳು. ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ವಿಷಯ ಜ್ಞಾನದ ಬಗ್ಗೆ. ಇಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ವಸ್ತುನಿಷ್ಠ ಮಾದರಿ 50 ಅಂಕಗಳು, ವಿವರಣಾತ್ಮಕ ಮಾದರಿ 100 ಅಂಕಗಳು. ಸೊ ವಿಷಯ ಜ್ಞಾನದ ಬಗ್ಗೆ ಏನು ಕೇಳ್ತಾರೆ ಅಂತ ಹೇಳಿದ್ರೆ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ಹೀಗೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಒಂದು 50 ಅಂಕಗಳ ಬಗ್ಗೆ ನಿಮಗೆ ಇರುತ್ತೆ. ಹಾಗೆ ವಿಷಯ ಜ್ಞಾನ ಇನ್ನು 100 ಮಾರ್ಕ್ಸ್ ಏನಿರುತ್ತೆ ಅಂತಂದರೆ ಗಣಿತದ ಬಗ್ಗೆ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಇದ್ರ ಬಗ್ಗೆ ನಿಮಗೆ ವಿವರಣಾತ್ಮಕವಾಗಿ ಕ್ವಶನ್ಸ್ಗಳು ಇರುತ್ತೆ. ಇದು 100 ಅಂಕಗಳಿಗೆ ಇರ್ತಕ್ಕಂಥದ್ದು. ಇನ್ನು ಪತ್ರಿಕೆ 3ರಲ್ಲಿ ಭಾಷಾ ಪ್ರಾವೀಣ್ಯತೆ ಬಗ್ಗೆ ಇರ್ತಕ್ಕಂಥದ್ದು, ಅಂದರೆ ಇದು 100 ಮಾರ್ಕ್ಸಿಗೆ ಇರುತ್ತೆ. ಏನೆಲ್ಲ ಅಂತ ಅಂದರೆ ಕನ್ನಡ ಭಾಷಾ ಪ್ರಾವೀಣ್ಯತೆ ಬಗ್ಗೆ ಒಂದು 50 ಅಂಕಗಳಿರುತ್ತೆ. ಹಾಗೆ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಬಗ್ಗೆ ಒಂದು 50 ಅಂಕಗಳು. ಸೊ ಟೋಟಲ್ ಆಗಿ ನಿಮಗೆ 100 ಅಂಕಗಳು ಪತ್ರಿಕೆ 3ರಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರಿಗೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಸಾಮಾನ್ಯ ಪತ್ರಿಕೆ 1ರಲ್ಲಿ ವಸ್ತುನಿಷ್ಠ ಮಾದರಿ ಪರೀಕ್ಷೆ ಇರುತ್ತೆ, 150 ಅಂಕಗಳಿಗಿರ್ತಕ್ಕಂಥದ್ದು. ಸೇಮ್ ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು, ಇದರಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ ಇರುತ್ತೆ. ಇನ್ನು ಮೌಲ್ಯ ಶಿಕ್ಷಣದ ಬಗ್ಗೆ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರದ ಬಗ್ಗೆ. ಸೊ ನೆಕ್ಸ್ಟ್ ಪೇಪರ್ 2 ಅಲ್ಲಿ ವಿಷಯ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಇದು ಸಹ 50 ಅಂಕಗಳು ವಸ್ತುನಿಷ್ಠ ಆಗಿರುತ್ತೆ, 100 ಅಂಕಗಳು ವಿವರಣಾತ್ಮಕವಾಗಿರುತ್ತೆ. ಇದರಲ್ಲಿ ಯಾವ ರೀತಿ ಅಂತಂದರೆ ವಿಷಯ ಜ್ಞಾನದ ಬಗ್ಗೆ ಯಾವ ರೀತಿ ಅಂತಂದರೆ ದೈಹಿಕ ಶಿಕ್ಷಣದ ಬಗ್ಗೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕ ಇರುತ್ತೆ. ಇನ್ನು ದೈಹಿಕ ಶಿಕ್ಷಣ ವಿವರಣಾತ್ಮಕವಾಗಿ 100 ಅಂಕಗಳು ಇರ್ತಕ್ಕಂಥದ್ದು. ಇನ್ನು ಪತ್ರಿಕೆ 3ರಲ್ಲಿ ಭಾಷಾ ಪ್ರಾವೀಣ್ಯತೆ ಇರ್ತಕ್ಕಂಥದ್ದು. ಇದು ಸೇಮ್ ಕನ್ನಡ ಭಾಷಾ ಪ್ರಾವೀಣ್ಯತೆ ಬಗ್ಗೆ 50 ಅಂಕಗಳು, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಬಗ್ಗೆ 50 ಅಂಕಗಳು ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPT, ಇವರಿಗೆ 6ರಿಂದ 8ನೇ ತರಗತಿಗೆ ಟೀಚ್ ಮಾಡ್ತೀರಾ, ಅವರಿಗೆ ಪೇಪರ್ 1ನಲ್ಲಿ ಸಾಮಾನ್ಯ ಪತ್ರಿಕೆ ಇರ್ತಕ್ಕಂಥದ್ದು 50 ಅಂಕಗಳು ವಸ್ತುನಿಷ್ಠ ಇರುತ್ತೆ. ಇನ್ನು 150 ಅಂಕಗಳು ಕೂಡ ವಸ್ತುನಿಷ್ಠ ಮಾದರಿ ಪರೀಕ್ಷೆ ಇರ್ತಕ್ಕಂಥದ್ದು. ಈ ಪತ್ರಿಕೆ ಏನೆಲ್ಲ ಒಳಗೊಂಡಿರುತ್ತೆ ಅಂತಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಬಗ್ಗೆ, ಹಾಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರದ ಬಗ್ಗೆ ಇರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಎಕ್ಸಾಮ್ ಪೇಪರ್ನಲ್ಲಿ ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3 ಅಂತೇಳಿ ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಇರ್ತಕ್ಕಂಥದ್ದು. ಇನ್ನು ನಿಮಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನೀವು ರೀಡ್ ಮಾಡಬೇಕು ಅಂತಂದರೆ PDF-ನಲ್ಲಿ ನೀವು ರೀಡ್ ಮಾಡ್ಬೋದು. ನಾನು PDF ಲಿಂಕನ್ನು ಡಿಸ್ಕ್ರಿಪ್ಷನ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ನೀಟಾಗಿ ಕುತ್ಕೊಂಡು ಒಂದ್ಸರಿ ಸ್ಟಡಿ ಮಾಡಿ ನೋಡಿ. ಸೊ ಏನೇನು ಡೌಟ್ಸ್ ಇದ್ದರೆ ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗೆ ಇನ್ನೇನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಮತ್ತು ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಉತ್ತರವನ್ನು ತಪ್ಪದೆ ನೀಡ್ತೀನಿ. ಸೊ ಇವಾಗ ಡ್ರಾಫ್ಟ್ ರೂಲ್ಸ್ ಏನು ಬಿಟ್ಟಿದ್ದಾರೆ, ಇನ್ನೊಂದು 15 ಡೇಸ್ ಒಳಗಡೆ ನಿಮಗೆ ನೋಟಿಫಿಕೇಷನ್ ಅಂತೂ ಬಿಡುಗಡೆ ಆಗುತ್ತೆ. ಸೊ ಈಗಿಂದಲೇ ನೀವು ಸ್ಟಡಿ ಮಾಡಿ. ಸೊ ಟೈಮ್ ಕೂಡ ತುಂಬಾ ಕಡಿಮೆ ಇರುತ್ತೆ, ಯಾಕಂದರೆ ನೋಟಿಫಿಕೇಷನ್ ಔಟ್ ಆದಮೇಲೆ ನಿಮಗೆ ಹೆಚ್ಚು ಅಂತ ಹೇಳಿದ್ರೆ 2 ಮಂತ್ಸ್ ಒಳಗಡೆ ನಿಮಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿಬಿಡ್ತಾರೆ. ಸೊ ಈಗಿಂದನೇ ಪ್ರಿಪೇರ್ ಆಗಿ. ಸಿಗೋಣ ಮತ್ತೊಂದು ಅಪ್ಡೇಟ್ ವಿಡಿಯೋದಲ್ಲಿ. ನಮಸ್ತೆ.